ಶಿಷ್ಯ, ಹೇಳಿ ಗುರುಗಳೇ. ಪೂಜೆಗೆ ಎಲ್ಲವೂ ಸಿದ್ಧವಾಗಿದೆಯಾ? ಎಲ್ಲ ಸಿದ್ಧವಾಗಿದೆ ಗುರುಗಳೇ. ಪೂಜೆ ಮಾಡೋಣ. ಮಾಡಿ ಗುರುಗಳೇ. ಬರುವಂತನಾಗೋ ಹಾಗಾದ್ರೆ. ಮುಂದೆ ಗುರುಗಳೇ. ಪೂಜೆ ಎಲ್ಲ ರೆಡಿ ಆಯ್ತು. ಎಲ್ಲಿ ಹಾಳಾಗಿದೆಯಪ್ಪ ಶಿಷ್ಯ? ಶಿಷ್ಯ ಶಿಷ್ಯ ಬಂದೆ ಬಂದೆ ಗುರುಗಳೇ. ಶಿಷ್ಯ, ಹೇಳಿ ಗುರುಗಳೇ. ಪೂಜೆಗೆಲ್ಲ ರೆಡಿ ಆಗಿದೆಯಲ್ಲಮ್ಮ? ಎಲ್ಲ ರೆಡಿ ಆಗಿದೆ ಗುರುಗಳೇ. ಓಂ ಹೊಗೆ ಮಗು ಹೊಗೆ, ಹೊಗೆ ಮಗು ಹೊಗೆ, ಶಾಂತನಾಗು ಶಾಂತನಾಗು ಅಂತ ಹೇಳಬೇಕು ಶಿಷ್ಯ ನೀನು. ಆಗ ಹೊಗೆ ಮಗು ಹೊಗೆ ಎಂದಾಗ ನೀನು ಶಾಂತನಾಗು ಶಾಂತನಾಗು ಅಂದರೆ ನಾನು ಶಾಂತನಾಗುತ್ತೇನೆ. ಇಲ್ಲವಾದರೆ ನಾನು ಹೊಗೆ ಮಗು ಎಂದು ಹೀಗೆಯೇ ಹೇಳುತ್ತಿರುತ್ತೇನೆ. ಅರ್ಥವಾಯಿತು ಶಿಷ್ಯ? ಆಯ್ತು ಗುರುಗಳೇ. ಒಮ್ಮೆ ಹೇಳು ನೋಡೋಣ. ಶಾಂತವಾಗಿ ಗುರುಗಳೇ, ಶಾಂತವಾಗಿ. ಶಿಷ್ಯ ಹಂಗಲ್ಲ. ಹೊಗೆ ಮಗು ಹೊಗೆ, ಶಾಂತರಾಗಿ ಶಾಂತರಾಗಿ. ಹೊಗೆ ಮಗು ಹೊಗೆ, ಶಾಂತರಾಗಿ ಹೊಗೆ ಶಾಂತರಾಗಿ. ಹೊಗೆ. ಓಂ ಭೀಂ ಭಜಾಂಗ. ನಾನ್ ನೋಡಿದ್ರೆ ಒಣ ಒಣ ಅಂತ ಒಣಗೋಗ್ತಿದ್ದೀನಿ, ನೀನ್ ನೋಡಿದ್ರೆ ಮಣ ಮಣ ಅಂತ ಊದು ಹೋಗ್ತಿದ್ಯಲ್ಲ ಶಿಷ್ಯ. ನನಗ್ ಬರೋದೆಲ್ಲ ನೀನೇ ತಿಂತಿದ್ಯಲ್ಲ ಶಿಷ್ಯ. ಇಲ್ಲ ಗುರುಗಳೇ, ನಾನು 3.5 kg ಕಮ್ಮಿ ಆಗಿದ್ದೀನಿ. ಏನು 3.5 kg ಕಡಿಮೆ ಆಗಿದೆ ಶಿಷ್ಯ? ಹೌದು ಗುರುಗಳೇ. ಶಿಷ್ಯ ಹೇಳಿ ಗುರುಗಳೇ. ಇವತ್ತು ಯಾರಾದ್ರೂ ಭಕ್ತರು ಬರುವರ ಶಿಷ್ಯ? ಬರುವಂತಿದ್ದಾರೆ ಗುರುಗಳೇ, ಶಿಷ್ಯರು ಬರುವಂತಿದ್ದಾರೆ. ಹೌದೇ? ಹಾಗಾದ್ರೆ ಈ ಹೊಗೆ ಸೋಮಗಳಿಗೆ ಹೊಗೆ ಅಂದ್ರೆ ಇಷ್ಟ ಅಲ್ವಾ ಶಿಷ್ಯ? ಹೌದು ಗುರುಗಳೇ. ಹೊಗೆಯನ್ನು ಜೋರಾಗಿ ಹಾಕ್ಬೇಕಲ್ವ ಶಿಷ್ಯ? ಈಗ ನೋಡಿ ಗುರುಗಳೇ ಹೊಗೆ ಹೆಂಗ್ ಬರ್ತದೆ ಅಂತ. ಹೊಗೆಯನ್ನು ಹಾಕು. ಶಾಂತನಾಗು ಗುರುಗಳೇ. ಶಾಂತನಾಗು. ಹೊಗೆ ಮಗು ಹೊಗೆ, ಹೊಗೆ ಮಗು ಹೊಗೆ. ಬರ್ತಿದೆ ಗುರುಗಳೇ, ಬರ್ತಿದೆ. ಹೊಗೆ ಮಗು ಹೊಗೆ ಬರ್ತಿದೆ ನೋಡಿ ಗುರುಗಳೇ. ಇಲ್ಲ ಬರ್ತಿಲ್ಲ ಶಿಷ್ಯ. ಹೊಗೆ ಹೊಗೆ ಮಗು ಹೊಗೆ. ಶಾಂತರಾಗಿ ಗುರುಗಳೇ, ಶಾಂತರಾಗಿ. ಶಾಂತನಾಗು ಶಾಂತನಾಗು. ಹೊಗೆ ಹೊಗೆ ಮಗು ಹೊಗೆ. ಹಿಂಗೆ ಹೊಗೆ ಕುಡಿದ್ರೆ ನಾನು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಗರ್ಕೊಳ್ಳೋದಂತೂ ನಿಜ. ಏನಂದೆ? ಏನಿಲ್ಲ ಗುರುಗಳೇ. ಹೊಗೆ ಮಗು ಹೊಗೆ. ಶಾಂತರಾಗಿ ಗುರುಗಳೇ, ಶಾಂತರಾಗಿ ಶಾಂತರಾಗಿ ಶಾಂತರಾಗಿ. ಹೊಗೆ ಮಗು ಹೊಗೆ. ಗುರುಗಳೇ, ಹೊಗೆ ಸೋಮಗಳಿಗೆ ಗಡ್ಡ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಗುರುಗಳೇ? ಶಿಷ್ಯ ಹೇಳಿ ಗುರುಗಳೇ. ಹೊತ್ತಿದ್ರು ಈ ಗಡ್ಡ ಬರ್ಲಿಲ್ಲ ಶಿಷ್ಯ. ಏನು ಚಿಂತೆ ಮಾಡಬೇಡಿ ಬುಡುಗುರುಗಳೇ, ಇರಲಿ ಶಿಷ್ಯ. ಹೇಳಿ ಗುರುಗಳೇ. ಈ ಗಂಧದ ಕಡ್ಡಿ ಸಾಂಬ್ರಾಣಿ ಹಾಕಿದ್ರೆ ಚಟಾಪಟ ಚಟಾಪಟ. ಓಹೋ ಗುರುಗಳೇ. ಹೊಗೆ ಒನ್ಸ್ ಮೋರ್ ಆಹಾ ಓಹೋ ಅಂತ ಬರ್ತಾ ಇರ್ಬೇಕು ಶಿಷ್ಯ. ಆಯ್ತು ಗುರುಗಳೇ. ಓಹೋ. ಶಾಂತನ ಆಗು ಶಾಂತನ ಆಗು. ಹೊಗೆ ಮಗು ಹೊಗೆ. ಗುರುಗಳೇ ಶಾಂತರಾಗಿ. ಹೊಗೆ ಮಗು ಹೊಗೆ. ಶಾಂತರಾಗಿ ಗುರುಗಳೇ, ಶಾಂತರಾಗಿ ಶಾಂತರಾಗಿ. ಶಾಂತರಾಗಿ ಗುರುಗಳೇ, ಹೊಗೆ ಶಾಂತರಾಗಿ. ಮಗು ಹೊಗೆ. ಹೊಗೆ ಬರ್ತಾ ಇದೆ. ಶಾಂತರಾಗಿ ಗುರುಗಳೇ, ಶಾಂತರಾಗಿ. ಹೊಗೆ ಮಗು ಹೊಗೆ. ಶಾಂತನ ಆಗು ಶಾಂತನ ಆಗು. ಬಂದಂತೆ ಕಾಣುತ್ತಿದೆ ಶಿಷ್ಯ. ಏನ್ ಗಂಡನ ಮಾನ ಮರುವುದೇ ಇಲ್ಲ, ಮಾನ ಮರುವುದೇ ಒಳ್ಳೆ ಪುಟ್ಟ ಕಟ್ಟಾರ. ಏನ್ ಅನ್ಕೊಂಡಿದಾರೆ ನೀವು? ಗಂಡನ ರೆಸ್ಪೆಕ್ಟ್ ಇಲ್ಲ, ಎಲ್ಲೆಲ್ಲಿಗೆ ಸುಡ್ಗಾಡ ಕರ್ಕ ಬಂದ್ಬಿಡೋದಿಲ್ಲ. ಇವನ್ ಇವನ್ ಯಾರು? ಯಾವನ ಹಂದಿಡಿ ಹಂಗಿದ್ದೀರಿ ನೀನ್ ಯಾವನ ಅಂತ ನನ್ನನ್ನೇ ಕೇಳ್ತೀನ? ಶಿಷ್ಯ ನೋಡ್ಕೊಳ್ಳಿ, ಊರವ್ರ ಮುಂದೆ ನಾನು ಮಾನ ಮರೋದಿ ತೆಗೆಕ್ ಬಂದಿದ್ದಿ.
ತುಂಬಾ ಭಯಗೊಂಡಂತೆ ಕಾಣುತ್ತಿದೆಯಲ್ಲ ಕಂದ. ಖಂಡಿತವಾಗ್ಲೂ ಈಗ ನೋಡಿ ಗುರುಗಳೇ, ಭಯ ಹೋಯ್ತು. ಶಿಷ್ಯ, ಶಾಂತನಾಗು. ಈ ಬಾಲಕನು ತುಂಬಾ ಭಯಗೊಂಡಂತೆ ಕಾಣುತ್ತಿದ್ದಾನೆ. ಖಂಡಿತ ಇವನಿಗೆ ಸಿಗಬೇಕಾದ ಫಲ ಸಿಕ್ಕಿಲ್ಲ. ನಿಜ ಅಲ್ಲವ ತಾಯಿ? ಹೌದೌದು. ಸಿಗಬೇಕಾದ ತೆಗೆದುಬಿಟ್ಟು ಇಲ್ಲಿ ಫಲಗಳು ಇವನಿಗೆ ಸಿಕ್ಕಿಲ್ಲ. ಹಾಗಾಗಿ ಇವನು ಗಾಬರಿಗೊಂಡಿದ್ದಾನೆ. ಖಂಡಿತವಾಗ್ಲೂ ಇಲ್ಲ. ನೀನ್ ಹೇಳೋದು ಒಂದು ಮಾಡೋದು ಒಂದು ಅಂತೀಯ ನೀನು. ನೋಡಿ ಗುರುಗಳೇ, ಕೂತ್ಕತ್ತೀನಿ ಬಿಡ್ರಮ್ಮ. ನಿಮ್ಮ ಹೆಸರು ಗಂಗೆ ತುಂಗೆ ಅಲ್ಲವೇ? ಹೌದು, ಇವ್ರಿಬ್ಬರು ಕಟ್ಕೊಂಡು ನಾನು ಮಂಗೆ ಅದೇ. ನಾನು ಹೇಳ್ತಿರೋದು ಸರಿ ಅಲ್ಲವೇ? ನಿಮಗೆ ಸಿಗಬೇಕಾದಂತ ಫಲಗಳು ಸಿಗುತ್ತಿಲ್ಲ ಅಲ್ಲವೇ? ಹೌದಲ್ಲವೇ? ಮತ್ತೆ ಇನ್ನೇನು? ಇನ್ನೇನ ಸಮಸ್ಯೆ ಹೇಳ್ಕ ಬಂದ್ರೆ ನಮ್ಮನ್ನ ಇನ್ನೇನಂತ ಕೇಳಿ ನೀನು ಯಾವ ನಿನ್ನ ಸಮಸ್ಯೆಯನ್ನು ಹೇಳಿಕೊ. ನನಗೆ ಎಲ್ಲ ತಿಳಿದಿದೆ, ಎಲ್ಲ ತಿಳಿದಿದೆ ತಾಯಿ. ಹೊಗೆ ಮಗು ಹೊಗೆ. ಯಾಕ ತಾಯಿ ನಿಮ್ಗೆ ಇನ್ನು ಮಕ್ಕಳಾಗಿಲ್ಲ ಅಂತ? ಅಯ್ಯೋ ಅಯ್ಯೋ ಅಯ್ಯೋ, ಮಗು ಶಾಂತರಾಗಿ 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 ಶಾಂತರಾಗು ಕಂದ. ಶಾಂತಿ, ಶಾಂತರಾಗಿ ಶಾಂತರಾಗಿ. ಬಾಲಕ, ಈ ಕಾಲದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಹುಡುಗಿ ಸಿಗದೆ ಕಷ್ಟ. ಅಂತದ್ರಲ್ಲಿ ಇಬ್ಬರನ್ನು ಹೇಗೆ ಕಟ್ಟಿಕೊಂಡೆ? ನನ್ನ ಕರ್ಮ ಅದೊಂದು ದೊಡ್ಡ ಕತೆ. ಏನ್ ಕೇಳಿರಿ, ಸ್ವಲ್ಪ ಪ್ಲಾಸ್ಮಾಕ್ ಹೋಗಿದ್ ಬಂದ್ಬಿಡಿ. ಹಲೋ, ಹೇಳು ಶಿಷ್ಯ, ನೀನಂತೂ ಎಂಗೇಜ್ಮೆಂಟ್ ಮಾಡ್ಕೊಬಿಟ್ಟೆ. ನಮ್ದು ಖಾಲಿ ಬಿದ್ದೈತೆ. ಇದೇ ಇರಬೇಕು ಮೋಸ್ಟ್ಲಿ ನನ್ನ ಫಿಗರು. ಬಂದೆ ತಡಿ. ಎಕ್ಸ್ಕ್ಯೂಸ್ ಮೀ, ಏನು ನಿಮ್ಮ ಹೆಸರು? ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ ಈ ಪ್ರೇಮ. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ. ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ. ಏನಂತೀರಾ? ಇವ್ರ್ಯಾರು ಬ್ಯೂಟಿಫುಲ್ ಲೇಡಿ? ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ ಈ ಪ್ರೇಮ. ಕೆನೆ ಹಾಲು ಜೇನು ಸೇರಿದಂತೆ ಬದುಕು. ಕೆನೆ ಹಾಲು ಜೇನು ಒಂದು ನಿಮಿಷ, ಏನಿದು? ಏನು? ಇವರು ನಮ್ಮ ಅಕ್ಕ ಯಮುನಾ ಅಂತ. ನೀನ್ ನನ್ನ ಲವ್ ಮಾಡ್ತಾ ಇದ್ರಲ್ವಾ, ಅವಾಗ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ನನ್ನ ಲವ್ ಮಾಡಿದ್ಮೇಲೆ ನಮ್ಮ ಅಕ್ಕ ಯಮುನಾನು ಮದುವೆ ಆಗ್ಬೇಕಂತ. ಏನ? ನಿಮ್ಮ ಅಕ್ಕನೂ ಮದುವೆ ಆಗ್ಬೇಕಾ? ಹೌದು. ಹೊಡಿತಲ್ಲಪ್ಪ ಲಾಟ್ರಿ. ಅಯ್ಯಯ್ಯಪ್ಪ, ಅಷ್ಟೆಲ್ಲ ಆಗಿದೆಯಪ್ಪ ನಿನ್ನ ಕತೆ. ಅಯ್ಯೋ ಗುರುಜಿ, ನೀವು ಹೇಳ್ದಂಗೆ ಒಂದ್ ಮೂರ್ ಅಂದಂಗೆ ಎಲ್ಲ ಒಂದೊಂದು ಯಕಶ್ರನೇ ಕೊಟ್ಬಿಟ್ಟಾನೆ ಆ ದೇವ್ರು ನನ್ನ ಕರ್ಮಕ್ಕೆ. ಹಾಗಾದ್ರೆ ನಿನ್ ಸಮಸ್ಯೆ? ನನ್ನ ಸಮಸ್ಯೆ ಏನು ಕೇಳ್ತಿರಲ್ಲ ತಾಯಿ? ಹೇಳು, ಅದೇನಂತ? ಊರಿಗೆ ಮುಂಚೆ ಅವು ಇವು ಕಾಣಕ್ಕಾಗಲ್ಲ, ಇವ್ರನ್ನ ಅವ್ರನ್ನ ಕಾಣಕ್ಕಾಗಲ್ಲ, ಹೊಡೆದಾಡೋದು. ಇಲ್ಲಿ ಊರಿಗೆ ಮುಂಚೆ ಬಂದ್ಬಿಟ್ಟು ಯಾವನ ಮುಂದೆ ನನ್ನ ಮಾನ ಮರೋ ಜೊತೆಗೆ ಎತ್ತಾಕೊಂಡು ನಿನ್ನೆ ಹೊಡಿತಾರೆ ಅಂತ ಹೇಳ್ತಿದ್ದೆ ಅಲ್ವಾ ಬಾಲಕ? ಖಂಡಿತವಾಗ್ಲೂ ಗುರುಜಿ. ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ.
ಮಕ್ಳಾಗಿಲ್ಲ ಅಂತ ಊರವ್ರ ಮುಂದೆ ಬರೋದು. ಮಾಡಿದ್ದು ಲೋಪರ್ ನೀನು ನೀನ್ ಮಾಡಿದ್ದು ನನ್ ಸಂತೆ. ಗೊತ್ತಾಯ್ತಾ? ನೋಡಿ ಕಣ್ಮುಂದೆ ನೋಡಿ ಇವನು ಎಲ್ಲರಿಗೂ ಹೆಚ್ಚಾಗಿ ಇವನು ಮಾಡಿದ್ದು. ಶಾಂತರಾಗಿ ಹೊಗೆ ಮಗು ಹೊಗೆ ಹೊಗೆ ಮಗು ಹೊಗೆ ಕಂದ, ನೀನು ಕರೆಂಟ್ ಇದ್ರು ನೀನು ಚಾರ್ಜ್ ಮಾಡಿಲ್ಲ ಕಂದ, ಚಾರ್ಜ್ ಮಾಡಿಲ್ಲ. ಹೌದೌದು. ಈ ಸರಿಯಾಗಿ ಚಾರ್ಜ್ ಮಾಡು ಕಂದ, ಚಾರ್ಜ್ ಮಾಡು. ಹೊಗೆ ಮಗು ಹೊಗೆ ಕಂದ, ನಿನಗೆ ಮಕ್ಕಳಾಗಿರೋ ಕಾರಣ ಏನಂತ ಗೊತ್ತಾಯ್ತು. ನಿನಗೆ ಪಕ್ಕದಲ್ಲಿ ನಿನ್ನ ಹತ್ರ ಕರೆಂಟ್ ಇದ್ರು ಚಾರ್ಜ್ ಮಾಡಿಲ್ಲ ಅಲ್ವಾ? ಕರೆಕ್ಟ್ ನಿಜ ಅಲ್ವಾ ನಾನು ಹೇಳ್ತಿರೋದು? ನಮ್ಮ ಅಕ್ಕ ಸಾವ್ದ ಮುಂದೆ ಆಗಿದ್ದು. ನೀನು ಚೆನ್ನಾಗಿ ಚಾರ್ಜ್ ಮಾಡಿದ್ರೆ ಅವ್ರ ಹಂಗ ಆಡ್ತಿತ್ತಿಲ್ಲ. ನಿಮಗೆ ಮಕ್ಕಳು ಆಗವು, ಮರಿನೂ ಆಗವು. ಹೊಗೆ ಮಗು ಹೊಗೆ, ಶಾಂತರಾಗಿ. ನಮ್ಮ ಅಕ್ಕ ಸೌದಿಂದ ಹಿಂಗ ಆಗಿದೆ. ನಮ್ಮ ಸೌಂದಿಂದನೇ ಆಗಿದೆ. ಹೊಗೆ ಮಗು ಹೊಗೆ, ಶಾಂತರಾಗಿ 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 ಶಾಂತರಾಗು. ಹೊಗೆ ಮಗು ಹೊಗೆ, ಶಾಂತರಾಗಿ ಶಾಂತರಾಗಿ. ಇಬ್ಬರು ದರಿದ್ರದವಿಂದ ನನ್ನ ಬಾಳು ಸರ್ವನಾಶ ಆಗೋತಿ ಇಬ್ಬರಿಂದನೇ. ಯಾಕೆ ಯಾಕೆ ಆ ತರ ಆಯ್ತು ಕಂದ? ಯಾಕೆ ಆ ತರ ಆಯ್ತು? ಅಕ್ಕನ ಕಡೆ ಚಾರ್ಜ್ ಹಾಕ್ಬೇಕು, ನೀನು ಚಾರ್ಜ್ ಮಾಡು. ಶಾಂತರಾಗಿ ಹೊಗೆ ಮಗು ಹೊಗೆ, ಗುರುಗಳೇ. ಶಾಂತರಾಗಿ ಶಾಂತರಾಗಿ ದರಿದ್ರ ಮುದ ಹೋಗ್ಲಾ? ಊರವರಿಂದ ಮಾನವರಿ ತೆಗಿತೀರಾ? ನಡ್ರಿ ಒಟ್ಟಿಗೆ. ತೆಂಗಿ ಕಂಡ್ರೆ ಅಕ್ಕನ ಕಕ್ಕನ ನಡಿ ಮರ, ಜಾಸ್ತಿ ಮಾತಾಡ್ಬಾರ್ದು ನಡಿ. ನಿಮ್ಮನ್ನ ಕಟ್ಕೊಂಡು ನನ್ನ ಜೀವನವೇ ಭಂಗ ಆಗೋಯ್ತು ನಡ್ರಿ. ಹೇಳಿ ಗುರುಗಳೇ. ಅವನಿಗೆ ಇಂಥ ರಸಭಂಗ ಆಗಿರ್ಬೇಕಾರೆ ನಾವೇನ್ ಮಾಡೋದು ಶಿಷ್ಯ? ಒಂದ್ಮೂರು ಬೇಡ, ಚಟಪಟ್ ಏನು ಬೇಡ, ಎಲ್ಲ ಏನು ಬೇಡ ಗುರುಗಳೇ, ಬಂದ್ ಮಾಡಿ ಹೊಂಟೋಗ್ಬಿಡ. ಆಯ್ತು ಗುರುಗಳೇ.